ಇವತ್ತು ಡಬ್ಬು ಮೆಣಸಿನ್ಕಾಯಿ ಮಾಡಮ್ರಿ. ಡಬ್ಬು ಮೆಣಸಿನ್ಕಾಯಿ ಮಾಡ್ಲಿಕ್ಕೆ ಅವು ಮೊದಲು ಮೆಣಸಿನ್ಕಾಯಿದು ಅಷ್ಟು ಬೀಜ ತೆಗಿಯೋದ್ರಿ ಒಳಗಿನ ತುಂಬ ಮತ್ತು ಬೀಜ ತೆಗೆದು ಸಣ್ಣಗೆ ಹುಳ್ಕೋದ್ರಿ. ಇಲ್ಲಿ ನಾವು ಹೋಳಿ ನೋಡ್ರಿ ಹಂಗೆ ಸಣ್ಣಗೆ ಹುಳಿದ್ರೆ ಚಂದ ಆಗ್ತದದು. ಮತ್ತು ಈ ಕಡೆ ಶೇಂಗದ ಕಾಳು ಒಂದಿವ್ಸ ಹುರ್ಕೊಂಡಿನಿ ರೀ. ಸ್ವಲ್ಪ ಬಕ್ಕಳೆ ತೊಗೊಂಡಿನಿ ನಾನು, ಸಣ್ಣಗೆ ಅರ್ಯಾದ್ರಿ. ಕಲಗಲ್ದಾಗ ಅರ್ದಿನಿ, ನೀವು ಮಿಕ್ಸರ್ ಹಚ್ಚಿರೂ ನಡೀತದ. ಒಂದಿಷ್ಟು ಬೆಳ್ಳುಳ್ಳಿ ತೊಗೊಳದ್ರಿ, ಅವನು ಜಜ್ಕೊಂಡಿನಿ. ಈ ಕಡೆ ಒಂದು ಬೊಗೋಣ ಇಟ್ಟು ಅದ್ರಾಗ ಎಣ್ಣೆ ಹಾಕಿನಿ. ಬೊಕ್ಕಳೆ ಹಾಕಿ ಜರ ಎಣ್ಣೆ ನೀರು ಹಾಕ್ಲಾರ್ದೆ ಮಾಡೋದು. ಇದಕ್ಕೆ ಬೊಗೋಣೆ ಎಣ್ಣೆ ಹಾಕಿ ಮ್ಯಾಗ ಸಾಸಿವೆ ಹಾಕಿ ಜರ ಬೊಕ್ಕಳು ಜೀರಿಗಿನ ಕಚ್ಬಿಚ್ಚಿ ಕೈಯಾಗ ಹಂಗೆ ತಿಕ್ಕಿ ಹಾಕೀನಿ ರೀ. ಅದಾದ್ಮ್ಯಾಗ ಒಂದು ಉಳ್ಳಾಗಡ್ಡೆ ಹಾಕಿನಿ. ಅಡ್ಡ ನೀಟಾಗಿ ಹೋಳಿಕೆ ಒಂದು ಉಳ್ಳಾಗಡ್ಡೆ ಹಾಕಿನಿ. ಅದಾದ್ಮ್ಯಾಗ ಅದ್ರಾಗ ಒಂದಿಷ್ಟು ಅವೇ ಜಜ್ಜಿದು ಬೆಳ್ಳುಳ್ಳಿ ಹಾಕಿನಿ ರೀ. ಅದೆಲ್ಲ ಮೆತ್ತಗಾದ್ಮ್ಯಾಗ ಕೊಯ್ದಿದ್ದು ಡಬ್ಬು ಮೆಣಸಿನ್ಕಾಯಿ ಹಾಕೋದ್ರಿ. ಹಾಕಿ ಉಪ್ಪು ಹಾಕಿಕೆ ಮ್ಯಾಗ ಮುಚ್ಚಿಡೋದ್ರ ಅದು ಉಮ್ಗೆ ಒಯ್ಲಕ್ಕ. ನೀರು ಹಚ್ಚೋದಿಲ್ಲ ರೀ ಅದಕ್ಕೆ. ಉಮ್ಗೆ ಒಯ್ದ ಮ್ಯಾಗ ಚಂದ ತಿರುವಿ ಮ್ಯಾಗ ಅರಿಶಿನ ಸ್ವಲ್ಪ ಖಾರ ಮತ್ತು ಶೇಂಗಾದ ಹಿಂಡಿ ಕೊತ್ತಂಬರಿ ಎಲ್ಲ ಹಾಕಿ ಗರ 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 ತಿರುವದ್ರಿ. ತಿರುವಿ ಮತ್ತು ಮುಚ್ಚಿಡೋದ್ರಿ. ಮುಚ್ಚಿಟ್ರು ಅದು ತೆಗೆದು ಉಂಡು ನೋಡ್ರಿ ನೀವು. ಭಾಳ ಚಂದ ಆಗ್ತರಿ. ರೊಟ್ಟಿ ಕೂಡ ಉಂಡು ನೋಡ್ರಿ. ಅದು ಮೊಸರಿನ ಕೂಡ ಕಾಂಬಿನೇಷನ್ ಬೆಸ್ಟ್ ಅದ. ಮಾಡಿ ನೋಡ್ರಿ. ಇಷ್ಟ ಆಯ್ತು. ಇಷ್ಟ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.